ಸರ್ ಇಲ್ಲ ಐತಿ ರಂಗರಾಜ್ ಸರ್ ಒಂದು ನಿಮಿಷ ಕಡುಬಿನ ಆಹಾರ ಮಾಡಿಸಿದ್ದಾರೆ, ಅದು ಧಾರಣೆ ಮಾಡ್ಬಿಟ್ಟು ಸ್ವಲ್ಪ ಸೆಂಟ್ರಿಗೆ ದಾರಿ ಬಿಟ್ಟರೆ ಚೆನ್ನಾಗಿರುತ್ತೆ. ತಗೊಳ್ಳಿ कल्पे सप्तमे वैवत्सदा मन्वन्तरेष्टाण्डमे कलियुगे प्रथमपादे जम्बोद्भीपे भरतवर्षे भरतखण्डे दण्डकारुण्ये गोदावृत्याः दक्षिणे तीरे शाली पारशिके बौद्धावतारे रामक्षेत्रे अस्मिन् वर्तमाने व्यवहारिके प्रभवादीचन्दमानेन सत्यं वत्सराणां मध्येशे पद क्रोधिनाम संवत्सरे दक्षिणायने हेमन्तऋतौ मार्गशिरमासे कृष्णपक्षे चतुर्थ्यायाम् उपरि पञ्चम्यां शुभतिथौ वासरः वासरस्तो गुरुवासरयुक्तायां शुभनक्षत्रा शुभयोगा शुभकरणाय एवं गुण विशेषणा विशिष्ट्यामस्यां शुभतिथौ विष्णुगोत्रोद्भवस्य मकार नक्षत्र पुब्बा नक्षत्रे सिंहराशोचरस्य पूर्णापुरी नंद पूर्णानंदपुरी स्वामीजी नामांकितस्य अस्य यजमानस्य चत्वार प्रदयो देवयाना अंतराद्याव पृथिवी वियन्ते तेषायो अद्याधिपते दिवाहव तस्मै नो परिदत्ते सर्वे वेत्वाये बन्दावदनावसन्ता शरद्वर्षा सवितन्नो अस्तु तेषावतो रागं जनजानदानां निवातयेच्च प्रभयेच्छाव इदवत्सराय परिवत्सराय संवत्सराय कृणदाप्र अन्नमः नमो नमो भवति जायमानोन्नान् केतुरुषदा मेत्रग्रे भागं देवेभ्यो विददाध्यायन्वचन्दमासीर्गमायो धनं धान्यं पशुं बहुकीर्तिलाभं चतुर्वत्सरं दीर्घवायो रोचनो रोचमानशोभनशोभमानः कल्याणः ini botak. ಅಣ್ಣ ನೀವು ಸ್ವಲ್ಪ ಸೈಡ್ ಬನ್ನಿ ಅಲ್ಲ ಸ್ವಲ್ಪ ಅಟ್ಲ ಸಪೋರ್ಟ ఎవరైతే అమరప్ప బుక్
ದೂರ ಬಿಡು. ಓಕೆ ಸ್ವಾಮೀಜಿ. ಓಕೆ ಓಕೆ ಸಮಯ. ನಡೀತಕ್ಕಂಥ ಸಮಾರಂಭದ ಯಶಸ್ವಿಗೋಸ್ಕರವಾಗಿ ಸರ್ವವಿಘ್ನ ನಿವಾರಕ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇವತ್ತಿನ ಈ ಪೂಜೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ 12 ವರ್ಷ ಶಾಸಕ ಮಾಡಿ ನನ್ನ ಬಂಧುಗಳಿಗೆ ಮತ್ತು ಸಂದರ್ಭದಲ್ಲಿ ದೇವರು ಅವರೆಲ್ಲರೂ ಸಹ ಆಯುಧ ಆರೋಗ್ಯವನ್ನು ದಯಪಾಲಿಸಲಿ ಅಂತೇಳಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಸಂದರ್ಭ ನಮ್ಮ ಬಾಂಧವರೆಲ್ಲರೂ ಸೇರಿ ದಿನಾಂಕ 11/1/2025 ಶನಿವಾರದ ದಿವಸ ನಡೀತಕ್ಕಂಥ ಗುರುಪೀಠದ 2ನೇ ವಾರ್ಷಿಕೋತ್ಸವ ಮತ್ತು ಶಾಲಾ ಕಟ್ಟಡ ಹಾಗೂ ಊಟದ ಮನೆಯ ಕಟ್ಟಡಗಳ ಉದ್ಘಾಟನೆಯ ಸಮಾರಂಭವನ್ನು ಗಾಣಿಗರ ಹಬ್ಬವನ್ನಾಗಿ ಆಚರಿಸುವ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಆ ಒಂದು ಸಂದರ್ಭದಲ್ಲಿ ಮುದ್ರಿಸಿರ್ತಕ್ಕಂಥ ಆಹ್ವಾನ ಪತ್ರಿಕೆಗಳನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟು ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ಅಂಥೇಳಿ ವಿಘ್ನೇಶ್ವರನಲ್ಲಿ ಬೇಡಿಕೆಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನಾನು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನನ್ನ ಪೂರ್ವಾಶ್ರಮದಲ್ಲಿ ಸುಮಾರು 45 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ 12 ವರ್ಷ ಶಾಸಕನಾಗಿದ್ದೆ, ಒಂದು ಅಧ್ಯಕ್ಷನಾಗಿದ್ದೆ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ ಕಾರ್ಯದರ್ಶಿಯಾಗಿದ್ದೆ ಮತ್ತು ಸಹಕಾರ ಮಂತ್ರಿಯಾಗಿದ್ದೆ ಹಾಗೂ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿದ್ದೆ ಕೊನೆಯದಾಗಿ. ನನ್ನ ಜೀವಮಾನದಲ್ಲಿ ನನಗೆ ಬುದ್ಧಿ ಬಂದ ಮೇಲೆ ಸಮಾಜದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಕೀಳಿರುವೆ ಮೇಲಿರುವೆ ಅಂತಕ್ಕಂಥ ವಿಚಾರದಲ್ಲಿ ಮತ್ತು ನಮ್ಮ ಜನಾಂಗದ ನಾನು ಒಂದು ಜನಾಂಗದ ಮೇಲೆ ಬೇರೆಯವರಲ್ಲಿ ಇರುವ ಹಾಗೆಯೇ ನಮ್ಮ ಜನಾಂಗಕ್ಕೂ ಸಹ ಸಂಘಟನೆ ಆಗಿದೆ ಮತ್ತು ಜನಾಂಗದ ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದಂಥವ್ರು. ಅದಾದಮೇಲೆ ನಾನು ನನ್ನ ವಿದ್ಯೆಯನ್ನು ಇಂಜಿನಿಯರಿಂಗ್ ವಿದ್ಯೆಯನ್ನು ಮುಗಿಸಿದ ಮೇಲೆ ಈ ವಿಚಾರದಲ್ಲಿ ಪ್ರಥಮವಾಗಿ ನಾನು ಬಣಸೂರು ಸ್ಥಾಪನೆ ಮಾಡಿದೆ. ಅದಾದಮೇಲೆ ನಮಗೆಲ್ಲ ಒಳಪಂಗಡಗಳನ್ನು ಕೂಡಿಸಬೇಕು ಅಂತೇಳಿ 1982-83ರಲ್ಲಿ ನಿವೃತ್ತ ಅಧಿಕಾರಿಯಾಗಿದ್ದಂಥ ಜೈನ್ ರಾಜಣ್ಣವರು, ವಿಶ್ವನಾಥನವರು, ನಾನು ಮತ್ತು ಇನ್ನಿತರೆ ಎಲ್ಲ ಹಿರಿಯರೆಲ್ಲ ಸೇರಿ ಒಂದು ಅಖಿಲ ಕರ್ನಾಟಕ ಗಾಣಿಗರ ಸಂಘವನ್ನು ಸ್ಥಾಪನೆಯನ್ನು ಮಾಡಿ
ಅದರ ಮೂಲಕ ನಾವು ಜನಾಂಗದ ಐಕ್ಯತೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಬೇಕು. ಎರಡನೇ ಅಧ್ಯಕ್ಷನಾದ ಮೇಲೆ ನಾನು ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷನಾದ ಮೇಲೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಮಂಗಳೂರಿನಲ್ಲಿ, ಕುಮಟಾದಲ್ಲಿ ಮತ್ತು ಕಿತ್ತೂರಿನಲ್ಲಿ ಅದ್ಭುತವಾದಂಥ ನಮ್ಮ ಜನಾಂಗದ ಎಲ್ಲ ಒಳಪಂಗಡಗಳು ಸೇರಿದಂತೆ ಸಮಾವೇಶವನ್ನು ನನ್ನ ಅಧ್ಯಕ್ಷತೆಯಲ್ಲಿ ಮಾಡಬೇಕು. ಆಗ ಗುಂಡೂರಾಯರು ಮುಖ್ಯಮಂತ್ರಿಗಳು ಬಂದಿದ್ದರು, ವೀರಪ್ಪ ಮೊಯ್ಲಿಯವರು ಬಂದಿದ್ದರು, ಈಗ 13 ಜನ ಮಂತ್ರಿಗಳನ್ನು ಸೇರಿಸಿ ಮಾಡಬೇಕು. ಇದರ ಉದ್ದೇಶ ಏನು ಅಂದರೆ ನಮ್ಮ ಎಲ್ಲ ಒಳಪಂಗಡಗಳಲ್ಲಿ ಸಾಮರಸ್ಯವನ್ನು ಉಂಟು ಮಾಡಬೇಕು, ರಕ್ತ ಸಂಬಂಧವನ್ನು ಉಂಟು ಮಾಡಬೇಕು ಮತ್ತು ನಾವೆಲ್ಲ ಏಕತೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ನಾನು ಮನಸ್ಸಿನಲ್ಲಿಟ್ಟು ಮಾಡಬೇಕು. ಅದು ದೇವರ ದಯೆಯಿಂದ ಸೇರಿ ಯಶಸ್ವಿಯಾಗಿ ಇವತ್ತು ಎಲ್ಲ ಒಳಪಂಗಡಗಳು ಸೇರಿ ಒಂದೇ ಗಾಣಿಗ ಅಂತ ಏಕೈಕ ಒಂದು ಮನಸ್ಸಿನಿಂದ ನಾವೆಲ್ಲ ಇದ್ದೇವೆ. ಈ ಜನಾಂಗಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಒಂದು ಆಸೆ ಇದೆ. ನಾನು BS ಯಡಿಯೂರಪ್ಪ ಅವರಿಗೆ ಪೊಲಿಟಿಕಲ್ ರಾಜಕೀಯ ಕಾರ್ಯದರ್ಶಿಯಾಗಿದ್ದಾಗ ಅವರಿಗೆ ನನ್ನ ಜೀವವನ್ನು ಒತ್ತೆ ಇಟ್ಟು ಅವರಲ್ಲಿ ನಿಸ್ಪೃಹತೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಅವರ ಕಷ್ಟ ಕಾಲದಲ್ಲಿ ನಾನು ಕೆಲಸವನ್ನು ಮಾಡಿದೆ. ಅದರ ಪ್ರಯುಕ್ತ ನಾನು ನನ್ನ ಸ್ವಂತಕ್ಕೆ ಯಾವುದೇ ಒಂದು ಲಾಭಾಂಶವಾದಂಥ ಪ್ರಯೋಜನವನ್ನು ನಾನು ಅವರಲ್ಲಿ ಕೇಳಲಿಲ್ಲ. ಅವರಲ್ಲಿ ಕೇಳಿದ್ದು ಒಂದೇ ಒಂದು, ನನ್ನ ಜನಾಂಗಕ್ಕೆ ಅಭಿವೃದ್ಧಿಗೋಸ್ಕರವಾಗಿ, ಮುಂದಿನ ಜನಾಂಗದ ಯುವಕರ ಅಭಿವೃದ್ಧಿಗೋಸ್ಕರವಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು, ಅದಕ್ಕೋಸ್ಕರವಾಗಿ ನನಗೆ 15 ಜಮೀನು ತೆಗೆದುಬೇಕು ಅಂತ ಕೇಳಿದ್ರು. ಅದನ್ನು ಅವರು ತಕ್ಷಣ 2011-12ರಲ್ಲಿ 15 ಜಮೀನು ಮತ್ತು 5 ಕೋಟಿ ದುಡ್ಡನ್ನು ಕೊಟ್ಟು ಅದರಿಂದ ನಾವು ಕಲ್ಯಾಣ ಮಂಟಪ ಕಟ್ಟಿದ್ದೇನೆ, ಹಾಸ್ಟೆಲ್ನ ಕಟ್ಟಿದ್ದೇನೆ, ಇದನ್ನು ಮಠವನ್ನು ದೇವಸ್ಥಾನ ಮನೆಯಲ್ಲಿ ಎಲ್ಲ ಜನಾಂಗಕ್ಕೆ ಇರೋ ಹಾಗೆ ಒಂದು ಗುರುಪೀಠ ಆಗಬೇಕು ಅಂತಕ್ಕಂಥದ್ದು ಆಸೆ. ಏಕೆಂದರೆ ಎಲ್ಲ ಜನಾಂಗದಲ್ಲಿ ರಾಜಕಾರಣಿಗಳ ಆದಮೇಲೆ ಜನಾಂಗಕ್ಕೆ ದಾರಿದೀಪವಾಗಿರ್ತಕ್ಕಂಥದ್ದು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಗುರುಪೀಠ. ಆ ಗುರುಪೀಠಗಳಿಂದ ಸಾಮರಸ್ಯ ಉಂಟಾಗ್ತಕ್ಕಂಥದ್ದು, ಏಕತೆ ಉಂಟಾಗ್ತಕ್ಕಂಥದ್ದು ಮತ್ತು ಜನಾಂಗಕ್ಕೆ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಆಗಬೇಕಾಗ್ತದೆ. ಇವತ್ತಿನ ದಿವಸ ವಿದ್ಯಾಸಂಸ್ಥೆಗಳನ್ನು ಇವೆಲ್ಲವೂ ಸಹ ಗುರುಪೀಠದಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನನ್ನ ಜನಾಂಗಕ್ಕೂ ಇದನ್ನು ಮಾಡಬೇಕು ಅಂತೇಳಿ ನಾನು ಗುರುಪೀಠ 2016ರಲ್ಲಿ ಗುರುಪೀಠ ಓಪನ್ ಆಯಿತು. ಆದರೆ 2022ರವರೆಗೂ ಸಹ ನಾವು 3 ಜನ ಯುವಕರನ್ನು ಪೀಠಾಧಿಪತಿ ಆಗೋದಕ್ಕೆ ಟ್ರೈನಿಂಗ್ ಬಿಟ್ಟಿದ್ದರು. ಆದರೆ ಎಲ್ಲರೂ ಸಹ ದೈವಾನುಗ್ರಹದಿಂದ ಅವರು ಆಗಲಿಲ್ಲ. ಮನೆಯಲ್ಲಿ ಕೈಲಾಸ ಮಠದ ರಾಜರಾಜೇಶ್ವರಿ ದೇವಸ್ಥಾನದ ಕೈಲಾಸ ಮಠದ ಸ್ವಾಮಿಗಳು ಒಂದು ವಿಚಾರವನ್ನು ಹೇಳಿದರು. ಒಂದು ಶಾಸ್ತ್ರೋಕ್ತವಾಗದಂಥ ಗುರುಪೀಠವನ್ನು ನಾವು ದೀಕ್ಷೆ ಕೊಡಬೇಕಾಗಿದ್ದರೆ ಒಂದು ಅಭಿವೃದ್ಧಿ ಇದೆ, ಗುರುಪೀಠವನ್ನು ಎರಡನೇದು ದೈವಾನುಗ್ರಹ ಇದೆ ಇರ್ತಕ್ಕಂಥವ್ರಿಗೆ ನಾವು ಈ ಶಾಸ್ತ್ರೋಕ್ತವಾದಂಥ ದೀಕ್ಷೆಯನ್ನು ಕೊಡೋದಿಲ್ಲ. ಅದರಿಂದ ನೀವು ನಿಮ್ಮ ಹುಡುಗರಿಗೆ ಯಾರಿಗೂ ದೀಕ್ಷೆ ಇದಾಗಿಲ್ಲ, ದೈವಾನುಗ್ರಹ ಆಗಿಲ್ಲ, ನೀವು ಮಂತ್ರಿಗಳಾಗಿ ವಿಧಾನಸೌಧದಲ್ಲಿದ್ದೀರಾ, ನೀವು ದೀಕ್ಷೆ ತಗೊಂಡ್ರೆ ನಾನು ದೀಕ್ಷೆ ಕೊಡ್ತೀನಿ, ಅದರಿಂದ ನೀವು ತಗೋಬೇಕು ಅಂತ. ಆಗ ಈಗಿನ ಕಾಲದಲ್ಲಿ ರಾಜಕಾರಣದಲ್ಲಿ ಇದಕ್ಕೆಲ್ಲ ಗೊತ್ತಿದೆ, ಅಧಿಕಾರದ ದಾಹ ಇದೆ. ನಾನು ಮಂತ್ರಿಯಾಗಿದ್ದಂಥವನು ತಕ್ಷಣ ನನಗೆ ಜ್ಞಾನೋದಯ ಆಗಿ ಏನೋ ದೇವರು ಒಂದು ನನಗೆ ಮನಸ್ಸು ಕೊಟ್ಟ ತಕ್ಷಣ ನಾನು ರಾಜೀನಾಮೆಯನ್ನು ಕೊಟ್ಟು 30/4/2022 ರಾಜೀನಾಮೆಯನ್ನು ಕೊಟ್ಟು 6/5/2022ರಲ್ಲಿ ನಾನು ದೀಕ್ಷೆಯನ್ನು ತೆಗೆದುಕೊಂಡು 15/5/2022ರಲ್ಲಿ ಪಟ್ಟಾಭಿಷೇಕವನ್ನು ಆಯಿತು. ಅದಾದ ಮೇಲೆ ನಾನು ಕೂತಿದ್ದೆ, ಒಂದು ಶಾಲೆಯನ್ನು ಕಟ್ಟಿದ್ದೇನೆ. ಮಕ್ಕಳಿಗೆ, ನಮ್ಮ ಜನಾಂಗದ ಮಕ್ಕಳಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಬಡ ಮಕ್ಕಳಿಗೆ ಅಂತೇಳಿ ICSC ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಹಾಸ್ಟೆಲ್ನ ಇದೆ ಮತ್ತು ದೇವಸ್ಥಾನ ಇದೆ, ಕಲ್ಯಾಣ ಮಂಟಪ ಇದೆ. ಇದೆಲ್ಲವನ್ನು ಮಾಡೋದು ನಾನು ನಮ್ಮ ಜನಾಂಗದ ಮುಂದಿನ ಪೀಳಿಗೆಗೆ, ಯುವಕರಿಗೆ ಒಂದು ಅಭಿವೃದ್ಧಿಗೋಸ್ಕರವಾಗಿ ಆ ಜಮೀನಿನಲ್ಲಿ ಮತ್ತು ಎಲ್ಲ ಡೆವಲಪ್ಮೆಂಟ್ಸನ್ನು ಮಾಡ್ತಾಯಿದ್ದೇನೆ. ಕೊನೆಯ ಆಸೆ ಇತ್ತು ನನ್ನ ಜೀವನದಲ್ಲಿ, ಎಲ್ಲ ಜನಾಂಗದಲ್ಲಿರುವಾಗೆ ನಾವು ಸಹ ಜನಾಂಗದಲ್ಲಿ ಒಂದು ಏಕತೆಯನ್ನು ಮತ್ತು ಒಗ್ಗಟ್ಟನ್ನು ಮೂಡಿಸಿ ನಮ್ಮ ಜನಶಕ್ತಿಯನ್ನು, ನಮ್ಮ ಗಾಣಿಗ ಜನಾಂಗದ ಜನಶಕ್ತಿಯನ್ನು ಕರ್ನಾಟಕದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಶಕ್ತಿಯನ್ನು ತೋರಿಸಬೇಕು ಅಂತಕ್ಕಂಥ ಮನೆಯ ಆಸೆ. ಆ ಆಸೆಗೋಸ್ಕರವಾಗಿ ನನಗೆ ನಮ್ಮ ಎಲ್ಲ ಟ್ರಸ್ಟಿಗಳು ಮತ್ತು ನಮ್ಮ ಜನಾಂಗದ ಎಲ್ಲ ಮುಖಂಡರು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಆ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕತೆ ಇದೆ. ಅದನ್ನು ನಾವು ಮಾಡಬೇಕು. ಇವತ್ತು ನಮ್ಮ ಜನಾಂಗದ ಹಿತದೃಷ್ಟಿಯಿಂದ, ಜನಾಂಗದ ಒಗ್ಗಟ್ಟಿನ ದೃಷ್ಟಿಯಿಂದ,
ಜನಾಂಗದಲ್ಲಿ ಏಕತೆಯನ್ನು ಮೂಡಿಸೋ ದೃಷ್ಟಿಯಿಂದ ಆ ಹಬ್ಬವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಅಭಿಪ್ರಾಯವನ್ನು ಪಟ್ಟು ನಾವು 11/5/2025 ತಾರೀಕು ಶನಿವಾರ ದಿವಸ ವಿಜೃಂಭಣೆಯಿಂದ ಗಾಣಿಗರ ಹಬ್ಬವನ್ನು ಆ ಉದ್ಘಾಟನಾ ಸಮಯದಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮ ಪೀಠದಲ್ಲಿ ಈಗ ಒಂದು ಶಾಲಾ ಕಟ್ಟಡವನ್ನು ಕಟ್ಟಿದ್ದೇವೆ ಮತ್ತು ಕಾಂಪೌಂಡ್ ಕಟ್ಟಿದ್ದೇನೆ ಮತ್ತು ಊಟದ ಮನೆಯನ್ನು ಕಟ್ಟಿದ್ದೇವೆ. ಇದೆಲ್ಲವನ್ನು ಓಪನ್ ಮಾಡ್ತಕ್ಕಂಥ ಉದ್ಘಾಟನೆ ಮಾಡೋದ್ರ ಜೊತೆಯಲ್ಲಿ ಇದು ಎರಡನೇ ವರ್ಷದ ಪೀಠಾರೋಹಣ ಇದೆ. ಈ ಉದ್ಘಾಟನೆ ಆಗ್ತದೆ. ಇದಕ್ಕೆ ಉದ್ಘಾಟನೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಆಮೇಲೆ ಇವರು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ನಾನು ನೋಡಿದಂಥ HK ಪಾಟೀಲ್ ಬರ್ತಾ KH ಪಾಟೀಲ್ HK ಪಾಟೀಲ್ ಬರ್ತಾ ಇದ್ದಾರೆ. ಮತ್ತು C ಮಾದೇವಪ್ಪ ಬರ್ತಾ ಇದ್ದಾರೆ. ಮತ್ತು ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ. ಮತ್ತು ತಂಗಡಗಿ ಬರ್ತಾ ಇದ್ದಾರೆ. ಹೀಗೆ ಹಲವಾರು ಜನ ಡಿಗ್ನಿಫೈಡ್ಸ್ ಎಲ್ಲ ಅವೆಲ್ಲ ಬಂದಿದ್ದಕ್ಕೋಸ್ಕರ ಮಾಧ್ಯಮ ಸ್ನೇಹಿತರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮೆಲ್ಲರಿಗೂ ಸಹ ದೇವರು ವಿಘ್ನೇಶ್ವರ ನಮಗೆಲ್ಲ ಶಕ್ತಿಯನ್ನು ಕೊಟ್ಟು ಮತ್ತು ಸಮಾಜದ ಕೆಲಸವನ್ನು ನಿರ್ಭೀತಿಯಿಂದ ನ್ಯಾಯಯುತವಾಗಿ ಸತ್ಯ ಧರ್ಮವನ್ನು ಎತ್ತಿಕೊಳ್ಳತಕ್ಕಂಥದ್ದಕ್ಕೆ ನಮಗೆ ಶಕ್ತಿಯನ್ನು ಕೊಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಗಾಣಿಗರ ಅಭಿವೃದ್ಧಿ ನಿಗಮ ಇದು ಮಾಡಿದ್ರಲ್ಲ, ಅದೇ ನಿನ್ನ ಪ್ರೋಸೆಸ್ ಏನಿದೆ? ಹಬ್ಬ ಮಾಡಬೇಕು. ಅಭಿವೃದ್ಧಿ ನಿಗಮ ನಿಗಮಕ್ಕೆ ನಾನು ಯೋಜನಾ ಆಯೋಗದ ಅಧ್ಯಕ್ಷನಾಗಿದ್ದಾಗ ಇಬ್ಬರು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರಿದ್ದಾಗ ನಾನು ಪಕ್ಕದಲ್ಲಿ ನಾವು ಕೂತ್ಕೊಳ್ತಾ ಇದ್ದೆ. ಬಜೆಟ್ ಅಲಾಟ್ ಮಾಡುವಾಗ ನಾವೇ ಇರ್ತೀವಿ. ಅಲ್ಲಿ ನಾನು ಇದನ್ನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮ ಗಾಣಿಗ ಜನಾಂಗ ನಿಜವಾಗಿ ರಿಹ್ಯಾಬಿಲಿಟೇಟ್ ಮಾಡಬೇಕಾಗಿರೋದು ಗಾಣಿಗ ಜನಾಂಗ. ಕಾರಣ ಏನಂದರೆ ನಮ್ಮದು ಕುಲ ಕಸುಬು ಕೈ ಕಸುಬು ಏನೇ ಮಾಡ್ತಾರೆ. ಈ ಕಸುಬು ಇವತ್ತು ದಿವಸ ಯಾಂತ್ರಿಕ ಯುಗದಲ್ಲಿ ಈ ಕಸುಬು ತಿಳ್ಕೊಂಡಿರ್ತಕ್ಕಂಥವ್ರು ಗಾಣಿಗ ಜನಾಂಗ. ಆದ್ದರಿಂದ ಈ ಗಾಣಿಗ ಜನಾಂಗಕ್ಕೆ ಯುವಕರ ಅಭಿವೃದ್ಧಿಗೋಸ್ಕರವಾಗಿ ಅಭಿವೃದ್ಧಿ ನಿಗಮವನ್ನು ಕೊಡಬೇಕು ಅಂತ ನಾನು ಪ್ರಸ್ತಾಪ ಮಾಡಿದ್ದೆ. ಎಲ್ಲರೂ ಆಯೋಗದ ಮೀಟಿಂಗ್ನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಆದರೆ ಕಾರಣಾಂತರದಿಂದ ಅದು ಆಗಲಿಲ್ಲ. ಆದರೆ ಈಗ ಹಿಂದಿನ ಸರ್ಕಾರದ ಗೌರ್ಮೆಂಟ್ ಆಗ್ತದೆ, ಅದಕ್ಕೆ MOU ಆಗಬೇಕು, ಮೆಮೊರಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು, ಮೆಮೊರಂಡಮ್ ಆಗಬೇಕು, ರಿಜಿಸ್ಟರ್ ಆಗಬೇಕು. ಅದಾದಮೇಲೆ ಸರ್ಕಾರಿ ಆಜ್ಞೆ ಆಗಬೇಕು. ಅದನ್ನು ನಾವು ಈಗ ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಅವತ್ತು ಅದನ್ನು ಸರ್ಕಾರಿ ಆಜ್ಞೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಬೇಕು. ಸರ್, ಮುಂಬರುವ ದಿನಗಳಲ್ಲಿ ಈ ಒಂದು ಗಾಣಿಗರ ಹಬ್ಬ ಮುಗಿದ ನಂತರ ಈ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ನಿಮ್ಮ ಒಂದು ಸಮುದಾಯದವರು ಇಡೀ ಸಮಸ್ತ ಜನತೆಗೆ ನಿಮ್ಮ ಒಂದು ಸಮುದಾಯದಿಂದ ರಾಜಕೀಯದಲ್ಲಿ ಎಲ್ಲ ಒಂದು ಆಗುವಗಳ ಬಗ್ಗೆ ನಿಮ್ಮ ಒಂದು ಅಭಿವೃದ್ಧಿಗೆ ಯಾವ ರೀತಿ ಒಂದು ಸಹಕಾರ ನೀಡ್ತೀವಿ? ನಾನು ಅಧಿಕಾರದಲ್ಲಿದ್ದಾಗ ನಾನೊಂದು ಪುಸ್ತಕಗಳನ್ನು ಪ್ರಿಂಟ್ ಮಾಡಿದ್ದೀನಿ. ಪೂರ್ವಾಶ್ರಮದಲ್ಲಿ ಏನೇನು ಮಾಡಿದ್ದೀನಿ ಈ ಪುಸ್ತಕಗಳನ್ನ ದಯವಿಟ್ಟು ಎಲ್ಲ ಪತ್ರಿಕೆಗಳು ಬರಬೇಕು. ನಾನು ಏನೇ ನಮ್ಮ ಜನಾಂಗವನ್ನು ಅತ್ಯಂತ ಮುಂದುವರಿದ ಜನಾಂಗ ಅಂತ ಸೇರಿಸಿದೆ ಎಲ್ಲ. ಇದನ್ನು ನಾನು 1993ರಲ್ಲಿ 2A ಮಾಡಿಸ್ಬೇಕಾಗಿದ್ದರೆ ಅಂಕಿಅಂಶಗಳನ್ನು ಕೊಟ್ಟು ಹೈಕೋರ್ಟ್ ಕಂಪ್ಯೂಟರ್ಗೆ ಹೋಗಿ ನಾನೇ ಸ್ವತಃ ಆರ್ಗ್ಯೂ ಮಾಡಿ ಇದನ್ನು ನಾನು 2A ಸೇರಿಸ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಿದ್ದೇನೆ. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮವ್ರಿಗೆ ರಿಸರ್ವೇಷನ್ ಸಿಗಲಿಲ್ಲ. ಹಿಂದುಳಿದ ವರ್ಗದವರು ಗಾಣಿಗರಿಗೆಲ್ಲ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ಮೀಸಲಾತಿಯನ್ನು ಅವಕಾಶಗಳನ್ನು ಅಂಕಿಅಂಶಗಳನ್ನು ಇಟ್ಟು ಇವತ್ತು ದಿವಸ ಕ್ಯಾಟಗರಿ A ಗ್ರೂಪ್ಗೆ 1, 2Aನಲ್ಲಿ ಲಿಂಕ್ ಮಾಡಿರ್ತಕ್ಕಂಥವ್ರು ಮಾತ್ರ ಸೇರಿಸಬೇಕು ಅಂತ ಮಾಡತಕ್ಕಂಥದ್ದು ನಾನು ಸಕ್ರಿಯ ಪಾತ್ರ ವಹಿಸಿದ್ದೇನೆ. ಇದನ್ನು ಸಂಪೂರ್ಣವಾಗಿ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ಮತ್ತು ನಮಗೆ ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಸಹಕಾರ ಇಲಾಖೆಯಲ್ಲಿ ರಿಸರ್ವೇಷನ್ ಸಿಗಲಿಲ್ಲ. ನಾನು ಮಂತ್ರಿಯಾಗಿದ್ದಾಗ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸಹಕಾರ ಇಲಾಖೆಯಲ್ಲಿ 2 ಹಿಂದುಳಿದ ವರ್ಗದವರು ರಿಸರ್ವೇಷನ್ ತಂದಿದ್ದೇವೆ. ಈಗ 41,000 ಸಂಸ್ಥೆಗಳಲ್ಲಿ 2 ರಿಸರ್ವೇಷನ್ಸ್ ಸಿಗ್ತದೆ. APMC ಇರ್ಬೋದು, ವಕೀಲ ಸಮಿತಿ ಇರ್ಬೋದು, ಆಮೇಲೆ ಸಹಕಾರ ಬ್ಯಾಂಕ್ಗಳಿರ್ಬೋದು, ಸೊಸೈಟಿಗಳಿರ್ಬೋದು. ಹೀಗೆ ನಮ್ಮ ಜನಾಂಗದವರಿಗೆ ಇವತ್ತು ದಿವಸ ಎಲ್ಲ ಅನುಕೂಲಗಳಾಗಿರ್ತದೆ.
ಎರಡನೇದಾಗಿ ತಾವು ಹೇಳಿದಾಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ರಿಸರ್ವೇಷನ್ಸನ್ನು ಮಾಡಿರ್ತಕ್ಕಂಥದ್ದು ಪೈರು ಬೆಳಿಬೇಕು. ಪಂಚಾಯಿತಿ ಲೆವೆಲ್ನಿಂದ ನಮ್ಮ ಜನಾಂಗದವರು ಹಿಂದುಳಿದ ವರ್ಗದವರು ರಾಜಕೀಯದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ನಾವು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ರಿಸರ್ವೇಷನ್ಸ್ 94 ನಾನು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನಾನು ಕೆಲಸ ಮಾಡಿಸಿದ್ದೆ. ಅದನ್ನು ಇಲ್ಲಿ ನಾನೇನು ಮಾಡಿದ್ದೀನಿ, ಸರ್ಕಾರದ ಆರ್ಡರ್ ಬಂದಿರೋದನ್ನು ಹಾಕಿದ್ದೀನಿ. ಇದರಿಂದ ನನಗೆ ಅಧಿಕಾರ ಸಿಕ್ಕದೇ ತಗೊಂಡು ಸಹ ನಮ್ಮ ಜನಾಂಗವನ್ನು ಮುಂದೆ ಇಟ್ಟುಕೊಂಡು ಮತ್ತು ನಾನು ಸಂಪೂರ್ಣವಾಗಿ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೀನಿ. ಮತ್ತು ನಮ್ಮ ಜನಾಂಗಕ್ಕೆ ಇನ್ನೊಂದು ನಾನು ಮಾಡಿದ್ದೀನಿ, ಹೌಸ್ಲೆಸ್ ಪೀಪಲ್ ಯಾರಿದ್ದಾರೆ ಕರ್ನಾಟಕ ಜನರಲ್ಲಿ ಪ್ರಥಮವಾಗಿ ಎಲ್ಲೂ ಮಾಡಿಲ್ಲ. ಯಡಿಯೂರಪ್ಪನವ್ರಿಗೆ ಹೇಳಿ ಸರ್ವೆ ಮಾಡಿಸಿ ಯಾರ್ಯಾರು ಹೌಸ್ಲೆಸ್ ಇದ್ದಾರೆ ಅಂತ ಸರ್ವೆ ಮಾಡಿಸಿ 35 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿದ್ವಿ. ಆದರೆ ಅದು ದುರಾದೃಷ್ಟವಶಾತ್ ಕಾರಣಗಳನ್ನು ಹೇಳೋದಕ್ಕೆ ಇಷ್ಟ ಇಲ್ಲ, ಅದು ಕಾರ್ಯಗತ ಆಗಲಿಲ್ಲ. ಅದು ಕಾರ್ಯಗತ ಆಗಿದ್ದರೆ ಬಹುಶಃ ನಮ್ಮ ಕಾರಣಗಳಲ್ಲಿ ಎಲ್ರಿಗೂ ಸಹ ಪ್ರಥಮವಾಗಿ ಹೌಸ್ಲೆಸ್ ಪೀಪಲ್ ಎಲ್ರಿಗೂ ಮನೆಗಳು ಸಿಗ್ತಾರೆ. ಹೀಗೆ ನನ್ನ ರಾಜಕೀಯ ಜೀವನದಲ್ಲಿ ಜನಾಂಗದ ಮುಂದೆ ಇಟ್ಕೊಂಡು ಮಾಡಿದ್ದೀನಿ. ಇವತ್ತು ಈಗ ನಾನು ನಮ್ಗೆ ಹೇಳಬೇಕು ಅಂದರೆ, ನಾನು ದೀಕ್ಷೆ ತಗೋಬೇಕಾದ್ರೆ ನನ್ನ ಪಿಂಡವನ್ನು ನನ್ನ ಕೈಲೇ ಬಿಡಿಸ್ತಾರೆ. ಅಂದರೆ ಯಾರು ಮಕ್ಕಳು ಮರಿ ಯಾರೂ ಸಹ ತಲೆ ಬಡಿಸ್ಕೊಳ್ಬೇಕಾದ್ರೆ ಇದು ಕಂಡೀಷನ್. ಆದ್ದರಿಂದ ನಾನು ಸರ್ವಸ್ವವನ್ನು ತ್ಯಾಗ ಮಾಡಿದ್ದೀನಿ. ನನ್ನ ಮನೆಯನ್ನು ಮಾರಿ ಇವತ್ತಿನ ದಿವಸ ಒಂದು ಕೋಟಿ ರೂಪಾಯಿ 1.5 ಕೋಟಿ ರೂಪಾಯಿನ ಇವತ್ತು ಮಠಕ್ಕೆ ಹಾಕಿದ್ದೀನಿ. ಒಟ್ಟು ನಾನೀಗ ಸುಮಾರು 2.5 ಕೋಟಿ ಸ್ವಂತ ದುಡ್ಡು ಹಾಕ್ತೀನಿ. ಮತ್ತು ಇವತ್ತಿನ ದಿವಸ ನಾನು ಎಲ್ಲವನ್ನು ತ್ಯಾಗ ಮಾಡಿದ್ದೇನೆ. 45 ವರ್ಷ ರಾಜಕಾರಣದಲ್ಲಿ ಇಂಜಿನಿಯರ್ ಆಗಿದೆ, ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದೆ ಮತ್ತು ಮಂತ್ರಿಯಾಗಿದೆ. ನನಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಮನೆ. ಆ ಮನೆ ಬಿಟ್ಟು ಯಾವುದಾರ ಇದ್ದರೆ ಸರ್ಕಾರದಲ್ಲಿ ವಹಿಸ್ಕೊಳ್ಳಿ ಅಂತ ಹೇಳ್ತೀನಿ. ಕಾರಣ ಏನು ಅಂದರೆ, ನಾನು ಏನೇನು ನ್ಯಾಯವಾಗಿ ಸಂಪಾದನೆ ಮಾಡಿದ್ನೋ ಅದನ್ನು 1966ರಿಂದ ಗಾಂಧಿ ಜನಾಂಗಕ್ಕೆ ಸಂಘ ಸಂಸ್ಥೆಗಳನ್ನು ಮಾಡೋದಕ್ಕೆ ಅರ್ಪಣೆ ಮಾಡಿದ್ದೀನಿ ಅಂತೇಳಿ ವಿಘ್ನೇಶ್ವರನ ಸನ್ನಿಧಿಯಲ್ಲಿ ಧೈರ್ಯವಾಗಿ ನಾನು ಎದೆ ಮುಟ್ಟಿ ಹೇಳ್ತಾ ಇದ್ದೀನಿ, ನಿಸ್ಸಂಕೋಚವಾಗಿ. ಯಾಕೆಂದರೆ ಇದನ್ನೇನು ವಂಚನೆ ಇಲ್ಲ. ಇವತ್ತು ನಾನು ಮಠದಲ್ಲಿ ನಾನು ಜೀವನ ಮಾಡ್ತಾ ಇರ್ತಕ್ಕಂಥದ್ದು, ನಾನು ಒಂದು ಮನೆ ಮಾಡಿರೋದ್ರಲ್ಲಿ ಒಂದು ಬಾಡಿಗೆ ಕೊಟ್ಟಿದ್ದೀನಿ, ಮನೆ ಮಗನು ಕೊಟ್ಟು ಬಾಡಿಗೆನ ನಾನು ತೊಗೊಳ್ತಾ ಇದ್ದೀನಿ. ಕಾರಣ ಏನು ಅಂದರೆ, ಮಠ ನಡೆಸೋದಕ್ಕೆ ನಮ್ಮ ಜನಾಂಗದವರ ದುಡ್ಡನ್ನು ಖರ್ಚು ಮಾಡಬಾರ್ದು ಅಂತೇಳಿ ನನ್ನ ಪೆನ್ಷನ್ ಬರ್ತಕ್ಕಂಥ ದುಡ್ಡು ಮತ್ತು ಆ ಮನೆ ಬಾಡಿಗೆ ತೊಗೊಂಡು ಇವತ್ತು ತಿಂಗಳಿಗೆ ಸುಮಾರು 1 ಲಕ್ಷ ರೂಪಾಯಿನ ಪೆನ್ಷನ್ನನ್ನು ನಾನು ಮಠಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಇದು ನನ್ನ ಪ್ರಾಮಾಣಿಕವಾದ ವಿಚಾರ. ಕಾರಣ ಏನು ಅಂದರೆ, ನಮ್ಮ ಜನಾಂಗದಿಂದ ಬಂದಂಥ ದುಡ್ಡನ್ನು ನನ್ನ ಸ್ವಾರ್ಥಕ್ಕೆ ನಾನು ತಿನ್ನೋದಕ್ಕೆ ಖರ್ಚು ಮಾಡಬಾರ್ದು. ಯಾರೇ ದುಡ್ಡು ಕೊಟ್ಟರು, ಪಾದಪೂಜೆ ಕೊಟ್ಟ ದುಡ್ಡನ್ನು ಸಹ ಆ ಸಂಸ್ಥೆ ಅಭಿವೃದ್ಧಿಗೋಸ್ಕರ ಮಾಡ್ತಾಯಿದ್ದೀನಿ, ಹೊರತು ನನ್ನ ಸ್ವಂತಕ್ಕೋಸ್ಕರ. ಇದು ನನ್ನ ಪ್ರಯತ್ನ. ಇದು ಯಾರು ಬೇಕಾದರೂ ಸಹ ನನ್ನ ಅಕೌಂಟ್ಸನ್ನು ಚೆಕ್ ಮಾಡ್ಬೋದು. ತಿಂಗಳಿಗೆ ನಾನು ನನ್ನ ಪೆನ್ಷನ್ ಮತ್ತು ನನ್ನ ಜೀವನದಲ್ಲಿ ಮಠವನ್ನು ಥ್ಯಾಂಕ್ ಯು.